ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀ ಏಳುಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀ ಏಳುಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಯಾರು ನಿಂತ್ಕೊಬಾರ್ದಿಲ್ಲ ಯಾವ ಮಾತಲ್ಲಿ, ಇಲ್ಲಿ ಯಾರು ನಿಂತ್ಕೊಬಾರ್ದಿಲ್ಲ ಯಾವ ಮಾತಲ್ಲಿ. ಇಲ್ಲಿ ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕು. ಲಕ್ಷಾಂತರ ಭಕ್ತರೆಂದರೆ ಇವತ್ತು ಪ್ರಯಾಣದಲ್ಲಿ ವಾಣಿಯನ್ನು ಆಲಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಕೂರ್ಬೇಕು, ಎಲ್ಲರೂ ಕುಂದ್ರೆ, ದಯಮಾಡಿ ಕುಂದ್ರೆ. ದೇವನಿಗೆ ನಾವು ಸಮರ್ಪಣೆ ಮನೋಭಾವದಿಂದ ಒಂದು ಎಲ್ಲರಿಗೂ ವಾಣಿ ಕೇಳಬೇಕಂದ್ರೆ ಸಮರ್ಪಣೆ ಮನೋಭಾವದಿಂದ ಕೂಡ್ಕೊಳ್ಬೇಕು. ಎಲ್ಲರೂ ಕೂತ್ಕೊಂಡ್ರೆ ನೀವು ಕುಳಿತು ಬೇರೆಯವರು ದಯಮಾಡಿ ಅವಕಾಶ ಮಾಡಿಕೊಂಡು ಸ್ವಾಮಿಯ ಕಾಣಿಕ ಕೇಳಿಸಬೇಕು. ದಯಮಾಡಿ ಭಕ್ತರಿಗೂ ಕೂಡಬೇಕು, ಸಾಧನೆ ಕೊಡಬೇಕು. ನೀವು ಕುಳಿತು ಬೇರೆಯವರಿಗೂ ದಯಮಾಡಿ ಅವಕಾಶ ಮಾಡಿಕೊಡಬೇಕು. ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿರುವ ಸಲಹೆ ಸೂಚನೆಗಳನ್ನು ಜಾಗೃತಪಡಿಸಿ ಪಾಲಿಸಿ. ಯಾರು ಗಲಾಟೆ ಮಾಡದೆ ಶಾಂತ ರೀತಿಯಿಂದ ಒಂದು ಸ್ವಾಮಿಯ ಕಾಣಿಕವನ್ನು ಆಲಿಸಬೇಕು. ನಿಮಗೆ ಕಾಣಿಕ ಕೇಳುವ ರೀತಿಯಲ್ಲಿ ಎಲ್ಲ ಒಂದು ಅಗತ್ಯ ತಯಾರಿಯನ್ನು ಮಾಡಿಕೊಂಡಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಡಬೇಕು. ನೀವು ಕುಳಿತು ಬೇರೆಯವರಿಗೂ ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು. ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮೈಲಾರ ಸುಕ್ಷೇತ್ರದಲ್ಲಿ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ನಡೆಯಿತು. ಕಾರಣಿಕೆಯನ್ನು ನುಡಿಯುವಂತಹ ಗೊರವಪ್ಪ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಎನ್ನುವಂತಹ ವಾಣಿಯನ್ನು ನುಡಿದು ಭೂಮಿಗೆ ಅಪ್ಪಳಿಸಿದರು, ಭೂಮಿಗೆ ಬಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತನ್ನದೇ ಆದಂತಹ ಇತಿಹಾಸ ಪರಂಪರೆಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವುದರ ಮೂಲಕ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಜರುಗಿತು. ಈಗಾಗಲೇ ಒಂದು ಸಂದರ್ಭ ಬಹಳಷ್ಟು ವೇಗದಲ್ಲಿ ಸುದ್ದಿ ಪ್ರಸಾರವಾಗುವಂತಹ ಸಂದರ್ಭ, ಸುದ್ದಿ ಸ್ವಾರಸ್ಯವನ್ನು ಕಳೆದುಕೊಳ್ಳುತ್ತೆ. 15 ನಿಮಿಷ, 10 ನಿಮಿಷ, ಅರ್ಧ ಗಂಟೆಯೊಳಗೇ ಪ್ರಸಾರವಾಗುವಂತಹ ಸುದ್ದಿಗಳು ಮಾತ್ರ ತಾಜಾ ಸುದ್ದಿಗಳು ಎನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದರಲ್ಲೂ ಇಂತಹ ವಿಶೇಷವಾದಂತಹ ಸುದ್ದಿಗಳು ಇಂಟರ್ನೆಟ್ ಯುಗದಲ್ಲಿ, ಸಾಮಾಜಿಕ ಜಾಲತಾಣ ಯುಗದಲ್ಲಿ ಬಹುಬೇಗ ಜನರನ್ನು ತಲುಪುವಂತಹ ಒಂದು ಅವಕಾಶ ಒದಗಿದೆ. ಅಂತಹ ಒಂದು ಅವಕಾಶದ ಸದ್ಬಳಕೆಯೂ ಕೂಡ ಆಗ್ತಾ ಇದೆ.
ಈ ಒಂದು ಕಾರ್ಣಿಕೋತ್ಸವದ ಡೆಂಕನ ಮರಡಿ ಸ್ಥಳದಲ್ಲಿ ಕಾರ್ಣಿಕೋತ್ಸವದ ಸಂದರ್ಭದಲ್ಲಿ ಕಾರ್ಣಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಹೂವಿನಡಗಲಿ ಶಾಸಕರಾದಂತಹ ಕೃಷ್ಣ ನಾಯ್ಕರವರು, ಸಂಸದರಾದಂತಹ ಎ ತುಕಾರಾಮ್ರವರು, ಕಾಗಿನೆಲೆ ಕನಕ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಶ್ರೀಗಳು, ವೆಂಕಪ್ಪಯ್ಯ ಒಡೆಯರ್, ಹಾವೇರಿಯ ಲೋಕಸಭಾ ಪರಾಭವ ಅಭ್ಯರ್ಥಿ ಆನಂದ್ ಗಡ್ಡಿದೇವರಮಠ್ ಸೇರಿದಂತೆ ಸ್ಥಳೀಯ ಅನೇಕ ರಾಜಕೀಯ ಮುಖಂಡರು ಕೂಡ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಶಾಸಕರಾದಂತಹ ಕೃಷ್ಣ ನಾಯ್ಕರ ಹಿಂಬಾಲಿಸಿಕೊಂಡು ಬಂದಂತಹ ನಿಕಟ ಪೂರ್ವ ಮಂಡಲ ಅಧ್ಯಕ್ಷರಾದಂತಹ ಅಣ್ಣಿ ಶಶಿಧರ್, ಬಿಜೆಪಿ ಮುಖಂಡರಾದಂತಹ ಸಿ ಮೋಹನ್ ರೆಡ್ಡಿ, ಎಂ ಬಿ ಬಸವರಾಜ್, ಪುನೀತ್ ದೊಡ್ಮನೆ ಸೇರಿದಂತೆ ಅನೇಕ ಮುಖಂಡರು ಕೂಡ ಉಪಸ್ಥಿತರಿದ್ದರು. ಸಂಸದರಾದಂತಹ ತುಕಾರಾಮ್ರವರ ಬೆಂಬಲಿಗರಾದಂತಹ ಬ್ಲಾಕ್ ಅಧ್ಯಕ್ಷರಾದಂತಹ ಬಿ ಹನುಮಂತಪ್ಪ ಸೇರಿದಂತೆ ಅನೇಕ ಕಾಂಗ್ರೆಸ್ಸಿನ ಯುವ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾಗಿನೆಲೆ ಕನಕ ಗುರುಪೀಠದ ಶ್ರೀಗಳು ಕೆ ಪುತ್ರೇಶ್, ಹಾಲೇಶ್, ಗಳಗನಾಥ್ ಹಾಲೇಶ್, ಕೆ ಪುತ್ರೇಶ್, ಹುಂಚಿಕಾಯಿ ಗಿರೀಶ್, ಅಂಗಡಿ ಗಿರೀಶ್, ಇರ್ಫಾನ್, ಪುರಸಭೆ ಸದಸ್ಯರಾದಂತಹ ಇ ಟಿ ಮಹಾಂತೇಶ್, ಮುಖಂಡರಾದಂತಹ ವಾರ್ದ್ ಗೌಸ್ಮೋದ್ದೀನ್, ಐಗೋಳ್ ಚಿದಾನಂದ್ ವಕೀಲರು ಕೂಡ ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳಾದಂತಹ ಎಂ ಎಸ್ ದಿವಾಕರ್ ಅವರು, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ಆಯುಕ್ತರಾದಂತಹ ಎಚ್ ಸವಿತಾ ಅವರು, ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದಂತಹ ಕುರಿ ಶಿವಮೂರ್ತಿಯವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಹರಪನಹಳ್ಳಿಯ ಸಹಾಯಕ ಆಯುಕ್ತರು ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಸಂದರ್ಭದಲ್ಲಿದ್ದರು.